ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಊರಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಊರಿಗೆ ಬಂದಿದ್ದೀನಿ ಹಬ್ಬಕ್ಕೋಸ್ಕರ ಅಂತೇಳಿ. ಈಗ ಬೆಳಗ್ಗೆನೆ ಅನ್ವಿತಾ ಬಂದು ಶ್ರಾವಣಿನ ಎಬ್ಬರಿಸ್ತಾ ಇದ್ದಾಳೆ. ಮೆಹಂದಿ ಹಾಕ ಬಂದು ತೋರಿಸ್ತಿದ್ದಾಳೆ. ಅಕ್ಕಂಗೆ ಮೆಹಂದಿ ಕೊಡಲ್ವ ನೀನು? ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅವ್ವ, ನಮ್ಮ ಭಾವ ಎಲ್ಲ ಗದ್ದೆ ಹತ್ರಕ್ಕೆ ಹೋಗಿದ್ರು. ಹಾಗಾಗಿ ನಾನು ನಮ್ಮ ಅಕ್ಕ ಇವಾಗ ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋಕ್ಕೆ ಅಂತೇಳಿ ಬಟ್ಟೆ ತಗೊಂಡು, ಹಾಗೆ ಅವರೆಲ್ಲರಿಗೂ ತಿಂಡಿನೂ ಕೂಡ ತಗೊಂಡು ಹೊರಟಿದ್ದೀವಿ. ಈಗಂತೂ ಹಳ್ಳಿನ ನೋಡೋಕ್ಕೆ ಆಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಬೇಸಿಗೆ ಆಗಿರೋದ್ರಿಂದ ಎಲ್ಲೂ ಒಂಚೂರು ಹಸಿರುನೇ ಕಾಣಿಸ್ತಾ ಇಲ್ಲ. ಸುಮಾರು ನಾನು ಗದ್ದೆ ಹತ್ರ ಹೋದಾಗ ಎಷ್ಟು ಹಳೆಯ ತೆಂಗಿನ ಮರಗಳೆಲ್ಲ ಸುಳಿನೇ ಸುತ್ತೋಗ್ಬಿಟ್ಟಿತ್ತು. ಹಾಗಾಗಿ ಇವರು ಟೊಮೊಟೊ ಹಾಕಿದ್ದಾರೆ. ನಾನು ಹೋಸಲ ಬಂದಾಗ ಟೊಮೊಟೊಗೆ ನೀರು ಜಾಸ್ತಿಯಾಗಿ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು. ಈ ಸಲ ಬಿಸಿಲು ಜಾಸ್ತಿಯಾಗಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಇವ್ರಿಗೆ ಕಾವೇರಿ ನೀರು ಬರುತ್ತೆ, ಬಟ್ ಈಗ ಅಲ್ಲೇ ನೀರಿಲ್ಲ ಅಂದಾಗ ಇಲ್ಲಿ ಹೆಂಗೆ ನೀರು ಬರುತ್ತೆ? ಈಗ ಬರ್ತಾ ಇಲ್ಲ. ನಮ್ಮದೇ ಒಂದು ಬಾವಿ ಇದೆ ಚಿಕ್ಕದು. ಆ ಬಾವಿಲಿ ಒಂದು 4 ತೆಂಗಿನ ಮರಕ್ಕಾಗುವಷ್ಟು ಡೈಲಿ ಸ್ವಲ್ಪ ಜಲ ಬರುತ್ತೆ. ಹಾಗಾಗಿ ತೆಂಗಿನ ಮರಕ್ಕೆ ಮತ್ತು ಗಿಡಗಳಿಗೆಲ್ಲ ಸ್ವಲ್ಪ ಆನ್ ಮಾಡಿಕೊಂಡು ಹಾಕೊತಾರೆ ಅಷ್ಟೇ. ಹಿಂಗೆ ಬಾವಿ ತೋಡಿರೋರಾದರೆ ಸ್ವಲ್ಪ ನೀರಿರುತ್ತೆ. ಕೆಲವೊಂದು ಬಾವಿಲಿ ಬರುತ್ತೆ, ಕೆಲವೊಂದು ಬಾವಿಲಿ ಅದು ಜಲ ಇಲ್ಲ. ಹಾಗಾಗಿ ಎಲ್ಲರೂ ಕುರಿ ಕೂಡ ಮೇಯಿಸ್ತಾ ಇದ್ದಾರೆ. ಈಗ ಕುರಿ ಮೇಯ್ಸೋಕ್ಕೂ ಅಷ್ಟೇ ಇಲ್ಲಿ ನಾಯಿಗಳ ಕಾಟ. ಕೆಲವೂರಲ್ಲಿ ಚಿರತೆಗಳ ಕಾಟ ಆದರೆ ಇವರೂರಲ್ಲಿ ನಾಯಿಗಳ ಕಾಟ. ಪಾಪ ನಮ್ಮ ಅಕ್ಕ ಮೈಸೂರಿಗೆ ಬಂದಿದ್ದು ಅವ್ರ ಊರಿಗೆ ಹೋಗಿ ನೆಕ್ಸ್ಟ್ ಡೇಗೆ ಒಂದು ಮರಿಗೆ ನಾಯಿ ಕಚ್ಬಿಟ್ಟಿತ್ತು. ಹಾಗಾಗಿ ಒಂದು 15 ಕುರಿ ಇದ್ರೂ ಇಬ್ಬರು ಮೇಯ್ಸೋಕ್ಕೆ ಬೇಕೇ ಬೇಕು. ಇಲ್ಲ 10 ಕುರಿ ಒಬ್ಬೊಬ್ರು ಇಟ್ಕೊಂಡಿರ್ತಾರಲ್ಲ, ಹಂಗೆ 4-5 ಜನ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಕೂಡ ಬರ್ತಾರೆ. ನಾಯಿ ಅಂತೂ ಸಿಕ್ಕಾಪಟ್ಟೆ ಕಚ್ಚುತ್ತೆ ಇಲ್ಲಿ ಎಲ್ಲ ಕುರಿಗಳಿಗೂ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಇದ್ವಲ್ಲ ಅಂತೇಳಿ ಈ ಕಡೆಗೇನೆ ಇಟ್ಕೊಂಡ್ಬಂದವ್ರೆ ಕುರಿನೂ ಕೂಡ. ಹಾಗೆ ನೋಡಿ, ಎಲ್ಲರಿಗೂ ತಿಂಡಿ ಇಲ್ಲಿ ತೊಗೊಬಂದಿದ್ದೀವಿ. ಬೇಸಿಗೆ ಆಗಿರೋದ್ರಿಂದ ಎಷ್ಟು ನೀರು ತಂದರೂ ಸಾಕಾಗೋದಿಲ್ಲ. ಹಾಗೂ 3 ಬಾಟ್ಲು ತಂದಿದ್ವಿ. ಹೋಗೋಷ್ಟರಲ್ಲೆಲ್ಲ ಖಾಲಿನೇ ಆಯಿತು. ಎಲ್ಲರೂ ಇಲ್ಲೇ ತಿಂಡಿ ತಿಂದ್ವಲ್ಲ, ಹಾಗಾಗಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ಲು. ಇವನಿಗಂತೂ ವಿಡಿಯೋ ಮಾಡಿದ್ರೆ ಸಾಕು ಓಡೋಗ್ಬಿಡ್ತಾನೆ ಹಂಗೇನೆ. ಇವನು ನಮ್ಮ ಅಕ್ಕನ ಮಗ ದೊಡ್ಡವನು. ಈಗ SSLC ಎಕ್ಸಾಮ್ ಬರೆದಿದ್ದಾನೆ. ರಿಸಲ್ಟ್ ಬಂದಮೇಲೆ ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ. ಇನ್ನೊಬ್ಬ ಚಿಕ್ಕವನು ನಮ್ಮ ಮನೆಗೆ ಬಂದಿದ್ನಲ್ಲ, ಅವನು ಚಿಕ್ಕವನು. ಎಲ್ಲರಿಗೂ ಗೊತ್ತಿರೋಂಗೆ ನಾನು ನಮ್ಮ ಅಕ್ಕ ಇಬ್ಬರೇ ನಮ್ಮ ತಂದೆ ತಾಯಿಗೆ ಮಕ್ಕಳು. ನಮ್ಗೆ ಯಾವುದೇ ಗಂಡು ಮಕ್ಕಳಿಲ್ಲ. ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಬಾವಿ. ಇದು ಹಳೆ ಬಾವಿ. ಒಂದ್ಸಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಬಾವಿನ. ಪುನಃ ಅಲ್ಲೇ ಬಾವಿನ ತೆಕ್ಕೊಂಡಿದ್ದಾರೆ. ಅದು ನಾವು ಚಿಕ್ಕವ್ರು ಇದ್ದಾಗಿಂದನೂ ಅಲ್ಲಿ ಬಾವಿ ಇದೆ. ಇದು ನಮ್ಮದು ಹೊಸ ಬಾವಿ. ನಮ್ಮಪ್ಪ ಇರಬೇಕಾದ್ರೇ ತೆಗೆಸಿತ್ತು ಈ ಬಾವಿನ. ಇವಾಗ ಭಾವ ಹಾಳ ಆಗಲಿ ಅಂತೇಳಿ ಸ್ವಲ್ಪ ನೀರೆಲ್ಲ ಇಲ್ವಲ್ಲ, ಹಾಗಾಗಿ ಅವರೇನೆ ಮಣ್ಣೆಲ್ಲ ತೆಗೆದು ಈಗ ಮಾಡಿಟ್ಟಿದ್ದಾರೆ. ಡೈಲಿ ಇದರಲ್ಲಿ ಜಲ ಬರುತ್ತೆ ಸ್ವಲ್ಪ. ನೋಡೋದಕ್ಕೆ ಬಗಳ ನೀರು ಥರ ಕಾಣಿಸ್ತೈತೆ, ಬಟ್ ಚೆನ್ನಾಗಿತ್ತು ನೀರು. ಇಲ್ಲೇ ನಾವು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ವಿ. ನೀನೇನು ಇವಾಗ ಸಾಯಂಕಾಲಕ್ಕೆ ದೇವರು ಬರುತ್ತೆ, ತಿರ್ಗಾ ಎಲ್ಲ ಒಂದೊಂದು ರೌಂಡ್ ಸ್ನಾನ ಮಾಡಿದ್ರೆ ಪುನಃ ಜಾಸ್ತಿ ಬಟ್ಟೆ ಆಗುತ್ತೆ ಅಂತೇಳಿ ಇಲ್ಲೇ ಬಂದು ಬಟ್ಟೆ ಒಕ್ಕೊತಾ ಇದ್ದೀವಿ. ಮನೆ ಹತ್ರನೂ ಒಕ್ಕೋಬೋದು. ಈಗ 2 ದಿನಕ್ಕೊಂದ್ಸಲ ನೀರು ಬಿಡ್ತಾ ಇದ್ದಾರಂತೆ ಅಂತೇಳಿ ಈಗ ಬಾವಿ ಹತ್ರನೇ ಬಂದಿದ್ದೀವಿ. ಶ್ರಾವಣ್ಯ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಏನು ಹಠ ಮಾಡ್ತಾ ಇದ್ಲು, ಬಟ್ ಅಲ್ಲಿ ಸ್ವಿಮ್ಮಿಂಗ್ ಮಾಡುವಷ್ಟು ನೀರು ಇರಲಿಲ್ಲ. ಬದಿ ಅಲ್ವಾ, ಕಚ್ಕೊಂಡ್ಬಿಟ್ರೆ ಕಾಲು ಕೈಯೆಲ್ಲ ಸುಮ್ಮನೆ ಆಮೇಲೆ ಅಂತೇಳಿ ನಾನೇನು ಬಿಡಲಿಲ್ಲ. ಹಾಗೆ ಎಲ್ಲರೂ ಒಬ್ಬೊಬ್ಬರು ಆಯ್ತನೇ ತಿಂಡಿನೂ ಕೂಡ ತಿನ್ಕೊಂಡು. ಶ್ರಾವಣಿಗೆ ಕುರಿ ಮೇಯಿಸೋದಂದರೆ ಇಷ್ಟ. ಕುರಿ ಮೇಯಿಸ್ತಾ ಇಲ್ಲ ಅವಳು, ಒಡೆದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಿಸ್ತಾ ಇದ್ಲು. ಹಾಗೆ ನಾನು ಗೇರ್ ಗಾಡಿನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ನೋಡೋಣ ಗೇರ್ ಗಾಡಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೆ. ಪರವಾಗಿಲ್ಲ, ಗದ್ದೆ ಬೈಲಲ್ಲೇ ಒಂದು 4-5 ರೌಂಡ್ ಓಡಿಸ್ದೆ. ಬಟ್ ನ್ಯೂಟ್ಲಿಗೆ ಹಾಕೋದು, ಫಸ್ಟ್ ಗೇರ್ ಸೆಕೆಂಡ್ ಗೇರ್ಗೆ ಹಾಕೋದು ಸ್ವಲ್ಪ ಕನ್ಫ್ಯೂಸ್ ಇದರಲ್ಲಿ. ನಮ್ಮ ಗಾಡಿಗಳ ಥರ ಬರೀ ಬ್ರೇಕ್ ಹಿಡಿಯೋದು, ಎಸ್ಲೇಟ್ರ್ ಕೊಡೋದು ಅಲ್ವಲ್ಲ, ಗೇರ್ ಹಾಕೋದು ಸ್ವಲ್ಪ ಕಲಿಬೇಕು. ಪರವಾಗಿಲ್ಲ, ಒಂದು 4-5 ರೌಂಡ್ ಹೊಡೆದೆ, ಚೆನ್ನಾಗೇ ಬಂತು. ಜಗಳ ನೋಡೇ ಸಾಕಾಯ್ತದೆ ಇಲ್ಲಿಗೆ ಬಂದರೆ. ಇವನ್ ಇಷ್ಟುದ್ದಾವನೆ ಆ ವೈಕ್ಳು ಜೊತೆ ಜಗಳ ಆಡ್ತಾನೆ. ಹಾಗೆ ನಮ್ಮ ಗದ್ದೆಯಲ್ಲಿ ಒಂದು ಕಿರಳಿಕಾಯಿ ಗಿಡ ಐತೆ. ಅಂದರೆ ಮರನೂ ಅಲ್ಲ, ಅದು ಗಿಡನೂ ಅಲ್ಲ, ಎರಡರ ಮಧ್ಯದಲ್ಲದೆ. ಯಾವಾಗ್ಲೂ ನಾವು ಚಿಕ್ಕವರಿದ್ದಾಗಿಂದನೂ ಇದು ಇಷ್ಟೇ ಐತೆ. ಒಂದು ಹೈಟು ಆಗಲಿಲ್ಲ ಅಥವಾ ಚಿಕನೂ ಆಗಲಿಲ್ಲ, ಏನೂ ಇಲ್ಲ, ಹೆಂಗೈತೆ ಹಂಗೆ ಐತೆ. ಮತ್ತು ಯಾವಾಗಲೂ ಕಿರಳಿಕಾಯಿನ ಬಿಡುತ್ತೆ. ಆದರೆ ಎಲ್ಲ ಈಗ ಸಣ್ಣದು, ಅಷ್ಟೊಂದು ದಪ್ಪ ಆಗಿರಲಿಲ್ಲ. ನಮ್ಮ ಮನೇಲಿ ಜಾಸ್ತಿ ಕಿರಳಿಕಾಯಿ ಜ್ಯೂಸು, ಕಿರಳಿಕಾಯಿ ಚಿತ್ರಾನ್ನ ಮಾಡ್ತಾನೆ ಇರ್ತಾರೆ ಇದರಲ್ಲಿ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕುರಿ ಇಟ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ. ಇದರಲ್ಲಿ ಒಂದು ಕುರಿ ಇವಾಗ ದೇವ್ರಿಗೆ ಕೊಟ್ಬಿಡ್ತಾರೆ ಸಾಯಂಕಾಲ. ನಾಳೆ ಬೆಳಗ್ಗೆ
ನಾಳೆ ಸಾಯಂಕಾಲಕ್ಕೆ ಊಟ ಇರೋದು. ಹಾಗಾಗಿ ಮಧ್ಯರಾತ್ರಿನೇ ಯಾವಾಗ ಹೊಟ್ಕೊಂಡೋಗಿ ಕೊಡ್ಬೇಕು ಅದನ್ನ. ಒಂದು ಮನೆಗೆ ಇಷ್ಟು ದುಡ್ಡು, ಇಷ್ಟು ಅಕ್ಕಿ, ಇಷ್ಟು ರಾಗಿ ಮತ್ತು ತೆಂಗಿನಕಾಯಿ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ನಿನ್ನ ಎಕ್ಸ್ಟ್ರಾ ಇವ್ರಿಗೆ ಏನು ಬೇಕೋ ಅದನ್ನು ಕೊಡ್ಬೋದು ಊರವರು, ಅಥವಾ ಈ ಥರ ಕುರಿ ಕೊಡೋರು, ಆಡು ಕೊಡೋರೆಲ್ಲ ತುಂಬ ಜನ ಕೊಡ್ತಾರೆ. ಹಾಗೆ ಸಾಯಂಕಾಲ ಆಗಿತ್ತು. ಈಗ ನಿನ್ನೇನೋ ಸಾಯಂಕಾಲ ದೇವ್ರು ಕರ್ಕೊಂಡು ಬರಬೇಕಿತ್ತಲ್ಲ, ಹಾಗಾಗಿ ನನ್ನ ತಂಗಿ ಕೂಡ ಬಂದಿದ್ಲು. ನನ್ನ ತಂಗಿ ಮಗ. ಇವಳು ಸುಮಾರು ವಿಡಿಯೋದಲ್ಲಿ ನೋಡಿದ್ದೀರಾ. ಇಲ್ಲೇ ಮೈಸೂರಲ್ಲೇ ಗೋಕುಲಮಲ್ಲಿ ಇರೋದು ಇವಳು ನನ್ನ ತಂಗಿ. ಹಾಗೆ ಅನ್ವಿತನ್ನು ಕೂಡ ಮಾತಾಡಿಸ್ತಾ ಇದ್ಲು. ಅನ್ವಿತಾ ಅಂದರೆ ಇವಳು ಬರೋದೇ ನಮ್ಮೂರಿಗೆ ಅಪರೂಪ ಅಲ್ವಾ. ನಾವಾದರೆ ಡೈಲಿ ಫೋನಲ್ಲಾದರೂ ಮಾತಾಡಿಸ್ತಾ ಇರ್ತೀನಿ ಅನ್ವಿತನ, ಇವ್ರು ಅಪರೂಪ ಅಲ್ವಾ. ಹಾಗಾಗಿ ನಾನು ಯಾರು ಅಂತೆಲ್ಲ ವಿಚಾರಿಸ್ತಾ ಇದ್ಲು. ಅವಳು ಹೇಳ್ತಾಳೆ ಯಾವಾಗಲೂ ನಮ್ಮತ್ತೆ ಅಂತೇಳಿ. ಈಗ ಎಲ್ಲ ರೆಡಿ ಆದಮೇಲೆ ನಾವು ದೇವ್ರ ಕರೆಯೋದಕ್ಕೆ ಅಂತೇಳಿ ಹೋಗಬೇಕು. ಅಷ್ಟರಲ್ಲಿ ಮಳೆ ಕೂಡ ಬರ್ತಾಯಿತ್ತು ಒಂದೊಂದು ಹನಿನೇ. ಅಂದರೆ ಇವತ್ತೇನು ಜಾಸ್ತಿ ಬರಲಿಲ್ಲ, ಒಟ್ಟಿನಲ್ಲಿ ಇಷ್ಟು ಬಂತು ದೇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ. ನೀನು ದೇವ್ರು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಊರವರೆಲ್ಲ ನೀನು ದೇವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಹೋಗ್ಬೇಕಾದ್ರೆ ಎಲ್ಲರೂ ಒಂದು ಚೊಂಬಲೋ ಅಥವಾ ಬಿನ್ಗೆಲೋ ನೀರು ತೊಗೊಂಡು ಹೋಗ್ತಾರೆ ಕಾಲು ತೊಳೆದು ಕರ್ಕೊಂಡು ಬರೋಕ್ಕೆ. ಹಾಗೆ ಈಡ್ಗಾಯಿ ಹಾಕೋಕ್ಕೂ ಕೂಡ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗ್ತಾರೆ. ಊರಿಂದ ಆಚೆನೇ ಇರುತ್ತೆ, ಊರೊಳಗಡೆ ಬಂದಿರಲ್ಲ. ಇವಾಗ ಏನು ಅದೇ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ, ಅವ್ರ ಮನೆಯಿಂದ ಕಳಸ, ಹಾಗೆ ನಮ್ಮೂರಿನ ಬಸವ ಎಲ್ಲನೂ ಕರ್ಕೊಂಡೋಗಿ ಆ ಕಡೆಯಿಂದ ಅವ್ರ ಬಸವ ಮತ್ತು ಅವರೇನು ಪೂಜೆ ಕಟ್ಟಕ್ಕೆ ಅಂತೇಳಿ ಏನೇನು ತಂದಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬರುವಂಥದ್ದು. ಇವಾಗ ಊರಿಂದ ಆಚೆನೇ ಇರುತ್ತೆ. ಸ್ಕೂಲ್ ಮನೆ ಹತ್ರ ಇರ್ತಿತ್ತು ಯಾವಾಗ್ಲೂ, ಈ ಸಲ ಬೇರೆ ಕಡೆ ಇತ್ತು. ಇದೇನೆ ಅವ್ರನ್ನ ಎಲ್ಲ ಕರ್ಕೊಂಡು ಬರುವಂಥದ್ದು. ನಮ್ಮೂರು ಚಿಕ್ಕೂರು ಆಗಿರೋದ್ರಿಂದ ಜಾಸ್ತಿ ಜನನ ನಾವು ಒಟ್ಟಿಗೆ ಯಾವಾಗಲೂ ನೋಡೋಕ್ಕಾಗೋದಿಲ್ಲ. ಇವತ್ತೇ ನಾನು ಇಷ್ಟೊಂದು ಜನನ ನೋಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ ಬಂದಿರ್ತಾರೆ, ತುಂಬ ಜನನೇ ಬಂದಿರ್ತಾರೆ. ಎಲ್ಲರ ಮನೆಗೂ ನೆಂಟರು ಇದೆಲ್ಲ ಊರವರೆಲ್ಲ ಸೇರಿ ಮಾಡ್ತಿರೋದ್ರಿಂದ ತುಂಬಾ ಎಲ್ಲರ ಮನೆಗೂ ಆಲ್ಮೋಸ್ಟ್ ಬಂದಿರ್ತಾರೆ. ಅದರಲ್ಲೂ ಹೆಣ್ಮಕ್ಳುಗಳಂತೂ ಬಂದಿರ್ತಾರೆ ಅಂತಲೇ ಹೇಳ್ಬೋದು. ನೀನು ಕರ್ಕೊಬಂದು ಅವರೆಲ್ಲ ದೇವಸ್ಥಾನದೊಳಗಡೆ ಹೋಗ್ತಾರೆ. ಅವರು 12 ಗಂಟೆ 11 ಗಂಟೆ ಹಿಂಗೆ ಓಂಬಳೆ ಎಲ್ಲ ಮಾಡಿ ಫುಲ್ಲು ನೈಟೆಲ್ಲ ದೇವ್ರು ಮೆರೆಯುತ್ತೆ. ಅದನ್ನು ವಿಡಿಯೋನ ಆಲ್ರೆಡಿ ಶೂಟ್ ಮಾಡಿ ಇಟ್ಟಿದ್ದೀನಿ, ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗ ದೇವಸ್ಥಾನದ ಹತ್ರ ಬಂದು ಎಲ್ಲರೂ ನಾವು ಕರೆಸಿರ್ತೀವಲ್ಲ ಅವರೆಲ್ಲ ದೇವಸ್ಥಾನದೊಳಗಡೆ ಹೋಗ್ತಾರೆ. ನಮಗೆಲ್ಲ ಇವತ್ತು ನೈಟು ಊಟನ ಇಲ್ಲೇ ಮಾಡಿದ್ದಾರೆ. ನೆನ್ನೆ ನೈಟು ಕೂಡ ಇಲ್ಲೇ ಮಾಡಿದ್ರು, ಇವತ್ತು ನೈಟು ಕೂಡ ಇಲ್ಲೇ ಮಾಡಿದ್ದಾರೆ. ಹಾಗೆ ನಮ್ಮ ರಿಲೇಟಿವ್ಸು ಕೂಡ ಎಲ್ಲರೂ ಬಂದಿದ್ರು. ಹಾಗೆ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಕೂತಿದ್ದೀವಿ. ಇಲ್ಲೆಲ್ಲ ಈ ಪೆಂಡಲೆಲ್ಲ ಹಾಕೋದಿಲ್ಲ, ಇದೇ ಥರ ಊಟ ಕೊಡೋದು ಪರ ಅಂತಂದಮೇಲೆ ನೀನು ನಾಳೆ ಸಾಯಂಕಾಲಕ್ಕೂ ಇದೇ ಥರನೇ ಇದಕ್ಕಿಂತ ಡಬ್ಬಲ್ ತ್ರಿಬ್ಬಲ್ ಇರ್ತಾರೆ ಅಂತಲೇ ಹೇಳ್ಬೋದು. ನಾಳೆಗೆ ಊಟಕ್ಕೆ ಬೂಂದಿ ಪಾಯಸ ಕೂಡ ಮಾಡಿದರು. ಹಾಗೆ ಅನ್ನ ಸಾಂಬಾರು ಊಟ ಮಾಡಿಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೀನು ನೈಟು 12 ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಒಂಬಳೆ ಎಲ್ಲ ಮಾಡಿ ದೇವ್ರ ಕುಂಟ. ಹಾಗಾಗಿ ಬೇಗ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ. ಆದರೆ ರಿಲೇಟಿವ್ಸ್ ಎಲ್ಲ ಇದ್ದಾಗ ಅಷ್ಟು ಬೇಗ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವರೆಲ್ಲ ನಮ್ಮ ಅಪ್ಪ ಇದ್ದಾರಲ್ಲ, ಅವರ 2ನೇ ಅಕ್ಕನ ಮಕ್ಕಳು, ಮೊಮ್ಮಕ್ಕಳು ಮತ್ತು ಅವರ ಸೊಸೆ ಅವರೆಲ್ಲರೂ ಕೂಡ ಬಂದಿದ್ದರು. ಇವರೆಲ್ಲ ಇಲ್ಲೇ ಪಕ್ಕದೂರು ಆಗಿರೋದ್ರಿಂದ ಸ್ವಲ್ಪ ಜನ ಹೋಗ್ತಾರೆ, ಇಲ್ಲೇ ಇರ್ತಾರೆ. ಹಾಗೆ ನಮ್ಮ ಅಣ್ಣನೂ ಕೂಡ ಬಂದಿತ್ತು. ಇವನು ನಮ್ಮ ಅತ್ತೆ ಮಗ, 2ನೇ ಅತ್ತೆ ಮಗ. ಹಾಗೆ ನಮ್ಮ ಭಾವ, ನಮ್ಮ ಅಕ್ಕರು ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ರು. ಜನ ಜಾಸ್ತಿ ಇದ್ದಾಗ ಯಾರು ಅಷ್ಟು ಬೇಗ ಅಂದ್ಕೊಂಡಷ್ಟು ಬೇಗ ಮಲ್ಕೊಳಕ್ಕಾಗಲ್ಲ. ನಾವು ಮಲ್ಕೊಂಡೋಗ್ಲೇ 11 ಗಂಟೆ ಆಗೋಗಿತ್ತು. ಸ್ವಲ್ಪ ಜನ ಹೊರಟೋದ್ರು. ಹತ್ರ ಆಗಿರೋದ್ರಿಂದ ನಾವು ಊಟ ಬಂದಾಗ 9 ಗಂಟೆ 9:15 ಆಗಿತ್ತು. ಹಾಗಾಗಿ ಅವರು ಕೂಡ ಹೊರಟೋದ್ರು. ಅಂದರೆ ಬೆಳಗಿನ ಜಾವ ಬರ್ತೀನಿ ಅಂತ ಹೋದರು. ನೋಡಿ ಇವರೆಲ್ಲ ರಿಲೇಟಿವ್ಸು. ಇದೇ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋಗೆ ಕಂಟಿನ್ಯೂಷನ್ ಮಾಡ್ತೀನಿ. ಇದರಲ್ಲಿ ಲೈವ್ ವಿಡಿಯೋಸು ಒಂದು ಸ್ವಲ್ಪ ಇದೆ, ಅದನ್ನ ಈಗ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಇಷ್ಟ ಇರೋರು ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಒಂದು ಸ್ವಲ್ಪ ಲೈವ್ ವಿಡಿಯೋಸ್ನ ನಾನು ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ನೋಡಿ ಅಂತ ಹೇಳ್ತಾ ಇದ್ದೀನಿ.